ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ ಹಬ್ಬದ ಮೂರನೇ ದೇವಿಯಾದ ಚಂದ್ರಘಂಟಾ ದೇವಿಯ ಅದ್ಭುತವಾದ ಹಿನ್ನೆಲೆಯನ್ನು ಕೇಳೋಣ ಬನ್ನಿ. ಮಾರ್ಕಂಡೇಯ ಋಷಿಗಳು ಬ್ರಹ್ಮನನ್ನು ಕುರಿತು, ಪಿತಾಮಹನೇ, ಈ ಭೂಮಂಡಲದಲ್ಲಿ ಯಾವುದು ಅತ್ಯಂತ ರಹಸ್ಯವಾಗಿರುವುದೋ, ಮಾನವರನ್ನು ಎಲ್ಲ ರೀತಿಯಿಂದಲೂ ರಕ್ಷಿಸುವುದು, ಯಾವ ವಿಷಯವು ನೀನು ಇದುವರೆಗೂ ಯಾರಿಗೂ ತಿಳಿಸಿರುವುದಿಲ್ಲವೋ ಅಂಥ ಮಹತ್ವವುಳ್ಳ ಯಾವುದಾದರೂ ಸಾಧನೆಯನ್ನು ಬೋಧಿಸು ಎಂದು ಪ್ರಾರ್ಥನೆ ಮಾಡುತ್ತಾನೆ. ಬ್ರಹ್ಮದೇವನು ಮಾರ್ಕಂಡೇಯ ಮಹರ್ಷಿಗಳಿಗೆ ಈ ರೀತಿ ವಿವರಿಸಿದರು. ಅತ್ಯಂತ ಗೋಪನೀಯವೂ ಪವಿತ್ರವೂ ಭೂಮಂಡಲದಲ್ಲಿ ವಾಸಿಸುವ ಮಾನವರಿಗೆ ಹಾಗೂ 84 ಲಕ್ಷ ಜೀವಿಗಳಿಗೆ ಉತ್ತಮ ಫಲ ನೀಡುವಂಥ ಅಪೂರ್ವವಾದ ಒಂದು ದೇವಿ ಮಂತ್ರವನ್ನು ಬೋಧಿಸುವೆ ಎಂದನು. ಆ ಮಂತ್ರವು ಹೀಗಿದೆ: ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ ಕೂಶಾಂಡೇತಿ, ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಂ ಕಾಳರಾತ್ರೀತ ಮಹಾಗೌರೀತಿ ಚಾಷ್ಟಮಂ ನವಂ ಸಿದ್ಧಿದಾತ್ರಿ ಚ, ನವದುರ್ಗಾಃ ಪ್ರಕೀರ್ತಿತಃ, ಉಕ್ಯಾನ್ನೇತಾನಿ ನಾಮಿನಿ ಬ್ರಹ್ಮಣೈ ಮಹಾತ್ಮನ. ಹೀಗೆಂದರೆ ನಾನು ವರ್ಣಿಸಲಿರುವ ದೇವಿಗೆ 9 ರೂಪಗಳಿವೆ. ಮೊದಲನೇದಾಗಿ ಶೈಲಪುತ್ರಿ ಅಂದರೆ ಪಾರ್ವತಿ, ಎರಡನೆಯವಳು ಬ್ರಹ್ಮಚಾರಿಣಿ, ಮೂರನೆಯವಳು ಚಂದ್ರಘಂಟಿ, ನಾಲ್ಕನೆಯವಳು ಕೂಷ್ಮಾಂಡೆ, ಐದನೆಯವಳು ಸ್ಕಂದಮಾತೆ, ಆರನೆಯವಳು ಕಾತ್ಯಾಯಿನಿ, ಕಾಳರಾತ್ರಿ ಎಂಬುವಳು 7ನೆಯವಳು, ಮಹಾಗೌರಿ 8ನೆಯವಳು, ಸಿದ್ಧಿದಾತ್ರಿ ಎಂಬುವಳೆ 9ನೆಯವಳು. ಈ ರೀತಿಯಾಗಿ ಆ ಪರಾಶಕ್ತಿ ದೇವಿಗೆ ಸರ್ವಜ್ಞನಾದ ಮಹಾದೇವನಿಂದಲೇ 9 ನಾಮಾವಳಿಗಳಾಗಿವೆ ಎಂದು ಬ್ರಹ್ಮದೇವನು ವಿವರಿಸಿದನು. ಇವಾಗ ಚಂದ್ರಘಂಟಾ ದೇವಿಯ ಮಹಾನ್ ಅದ್ಭುತವಾದಂಥ ಕಥೆಯನ್ನು ಕೇಳೋಣ ಬನ್ನಿ. ಜಗನ್ಮಾತೆ ವಿವಾಹ ಸಂದರ್ಭದಲ್ಲಿ ಸ್ಮಶಾನವಾಸಿ ಶಿವನ ಉಡುಗೆ ತೊಡುಗೆಗಳು ಹಾಗೂ ಭಯಂಕರವಾದ ಶಿವಪರಿವಾರದ ಶಿವಗಣಗಳನ್ನು ನೋಡಿ ಚಂದ್ರಘಂಟಾ ದೇವಿಯು ಭಯಭೀತಳಾದಳು. ಶಿವನಲ್ಲಿ ಪ್ರಾರ್ಥಿಸಿ, ನೀವು ಮದುಮಗನಂತೆ ಶೃಂಗಾರಗೊಳ್ಳಬೇಕು, ಶಿವಗಣವೆಲ್ಲರೂ ಗಣವೇಷ ತ್ಯಜಿಸಿ ಸಾಮಾನ್ಯರಂತೆ ವಿವಾಹಕ್ಕೆ ಆಗಮಿಸಬೇಕು ಎಂದು ಪ್ರಾರ್ಥಿಸಿದಳು. ಶಿವನು ಮದುಮಗನಂತೆ ಅಂದರೆ ರಾಜಕುಮಾರನಂತೆ ಹಾಗೂ ಶಿವಗಣಗಳು ಸಾಮಾನ್ಯರಂತೆ ಮಾರ್ಪಟ್ಟು ವಿಜೃಂಭಣೆಯಿಂದ ಶಿವಪಾರ್ವತಿಯರ ಕಲ್ಯಾಣೋತ್ಸವ ನೆರವೇರಿತು. ಚಂದ್ರನನ್ನು ಹಾಗೂ ಚಂದ್ರನಿಂದ ಹೊರಹೊಮ್ಮುವ ನಾದವನ್ನು ಕಿರೀಟ ರೂಪದಲ್ಲಿ ಧರಿಸಿ ದುರ್ಗೆಯು ಶಾಂತ ಸ್ವರೂಪಿ ಎನಿಸಿಕೊಂಡಳು. ಚಂದ್ರನ ಪ್ರಕಾಶಮಾನ ಹಾಗೂ ಗಂಟೆಯ ನಾದ ದೇವಿಯ ಕಿರೀಟದಿಂದ ಹೊರಹೊಮ್ಮುತ್ತಿತ್ತು. ಚಂದ್ರಗಂಟೆಯಿಂದ ಹೊರಹೊಮ್ಮುವ ಶಬ್ದವು ಅಸುರರಿಗೆ ಮೃತ್ಯು ನಾದವಾಗಿ ನಡುಗಲು ಆರಂಭಿಸಿತು. ಚಂದ್ರಘಂಟಾ ದೇವಿಯ ಸ್ವರೂಪ 10 ಕೈಗಳು, ತ್ರಿನೇತ್ರಗಳು, ತ್ರಿಶೂಲ, ಖಡ್ಗ, ಗದೆ, ಬಿಲ್ಲು ಬಾಣ, ಕಮಲ, ಕಮಂಡಲ, ಜಪಮಾಲೆ, ಶಿಖರದಲ್ಲಿ ಚಂದ್ರ ಕಿರೀಟದಂತೆ ಹೊಳೆಯುತ್ತಿತ್ತು. ಚಂದ್ರನಿಂದ ಹೊರಹೊಮ್ಮುವ ನಾದ, ಇದರಿಂದಲೇ ಈ ದೇವಿಗೆ ಚಂದ್ರಘಂಟ ಎಂಬ ನಾಮಧೇಯ ಬಂತು. ದೇವಿಯ ಆರಾಧನೆಯಿಂದ ದೊರೆಯುವ ಫಲಗಳು: ಸಂಸಾರದಲ್ಲಿ ಪತಿಯ ಮನಸ್ಸು ಅಥವಾ ನಡತೆಯ ಪರಿವರ್ತನೆ ಮಾಡಿ ಸಂಸಾರದಲ್ಲಿ ಸುಖ, ಧೈರ್ಯ, ಸಾಹಸ ಪ್ರಾಪ್ತಿ ಮಾಡಿಕೊಳ್ಳಬಹುದು. ಅಡೆತಡೆಗಳಿಂದ ಮುಕ್ತಿ, ದುಷ್ಟಶಕ್ತಿಗಳಿಂದ ಬಿಡುಗಡೆ, ಸಕಾರಾತ್ಮಕ ಶಕ್ತಿಗಳಿಗೆ ಕವಚ, ಮಾಂಗಲ್ಯಕ್ಕೆ ಶುಭ, ವಾಹನ, ಒಡವೆ ಖರೀದಿಗೆ ದೇವಿಯನ್ನು ಪೂಜಿಸಬೇಕು. ನೀವು 108 ಬಾರಿ ಓಂ ದೇವಿ ಚಂದ್ರಘಂಟಾಯ ನಮಃ ಎಂದು ಪಠಿಸಬೇಕು. ಇಂದಿನ ಬಣ್ಣ ಬೂದು ಬಣ್ಣದಾಗಿದೆ. ದೇವಿಗೆ ನೀವು ಹಾಲಿನ ಪಾಯಸ, ಅಕ್ಕಿ ಪಾಯಸ, ಅರಿಶಿನ ಬಣ್ಣದ ಹೂವು ಮತ್ತು ಮಲ್ಲಿಗೆಯನ್ನು ಅರ್ಪಿಸಬೇಕು. ಇದಿಷ್ಟು ಚಂದ್ರಘಂಟಾ ಮಾತೆಯ ಒಂದು ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.